ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಾನು ಮಾಡುವ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ಮನೆಯಲ್ಲಿ ಧನಿಯಾ ಪುಡಿ ಖಾಲಿ ಆಗಿಬಿಟ್ಟಿತ್ತು ಅಂಥೇಳಿ ಅಮ್ಮ ಹುರಿದು ಇಟ್ಟಿದ್ರು ಎಲ್ಲನ. ಸ್ವಲ್ಪ ತಣ್ಣಗಾಗಲಿ ಅಂಥೇಳಿ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಇಟ್ಟಿದ್ರು. ಇದು ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ರೆಸಿಪಿ ಅಂತ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದಾದ್ರೂ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ರೆಸಿಪಿ. ಇದು ಆರಿಸ್ಕೊಂಬಿಟ್ಟು ಆಮೇಲೆ ಮಿಲ್ಗೆ ಹಾಕ್ಸ್ಕೊಂಬರೋದು ಅಂಥೇಳಿ ಇಟ್ಟು ಹೋಗಿತ್ತು ಅಮ್ಮ. ಆರಿಸ್ಬಿಟ್ಟು ನಾನು ತೊಗೊಂಡೋಗ್ತಾ ಇದ್ದೀನಿ ಅಂಗಡಿ ಹತ್ರ ತೊಗೊಂಡೋದ್ರೆ ಅಲ್ಲಿ ಅಮ್ಮ ಹೋಗಿ ಹಾಕ್ಸ್ಕೊಂಬರ್ತಾರೆ. ಅದಕ್ಕೆ ತೊಗೊಂಡೋಗಿ ಅವ್ನಿಗೆ ಏನು ಖುಷಿ ಆಗ್ತಾಯಿತ್ತು ನೋಡಿ ಪ್ರಿಯಾಂಕಾ, ಹತ್ತಕ್ಕೆ ಕಾಲು ಹೆಂಗೆ ಹೋಗ್ತಾಯಿದೆ ಕಾಲು. ಮಿಲ್ಗೆ ಹಾಕ್ಸ್ಕೊಬಂದು ಜರಡಿ ಹಿಡ್ದು ಆಗಲೇ ಬಾಕ್ಸ್ಗೆ ಹಾಕ್ಬಿಟ್ಟಿದ್ದೆ. ವೀಡಿಯೋ ಮಾಡ್ಕೊಂಡಿಲ್ಲ ಅಂತ ಮತ್ತೆ ಬಾಕ್ಸಿಂದ ತೆಗೆದು ವೀಡಿಯೋ ಮಾಡ್ತಾಯಿದ್ದೀನಿ. ಜರಡಿ ಹಿಡಿದು ಎತ್ತಿಟ್ರೆ ಹುಳ ಆಗಲ್ಲ ಬೇಗ, ಹಂಗೆ ಇಟ್ಟರೆ ಬೇಗ ಹುಳ ಆಗಿಬಿಡುತ್ತೆ. ಆಮೇಲೆ ಮತ್ತೆ ನಾನು ಅದೆಲ್ಲ ಮೈ ಮೇಲೆ ಬಿದ್ದಿರುತ್ತೆ ಅಲ್ವಾ, ಪಾಪಗೆ ಕಣ್ಣಿಗೆ ಏನಾದರೂ ಬಿದ್ದು ಖಾರ ಆಗೋದು ಆ ಥರ ಆಗುತ್ತೆ ಅಂಥೇಳಿ ಸ್ನಾನ ಮಾಡ್ಕೊಂಬಂದು ಅಷ್ಟೊತ್ತಿಗೆ ಇವನಿಗೂ ಸ್ನಾನ ಮಾಡಿಸಿತ್ತು ಅಮ್ಮ. ರೆಡಿಯಾಗಿದ್ದ ಅವನು ಮಲಗಿಸ್ಬೇಕಿತ್ತು, ಇನ್ನೂ ಮಲಗಿರಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ವೀಡಿಯೋ ಮಾಡಿಕೊಂಡು ಮಲಗಿಸಿ ಆಮೇಲೆ ನಾನು ಅಮ್ಮ ಊಟ ಮಾಡಿ ಇಬ್ಬರೂ ಅಮ್ಮ ಅಂಗಡಿ ಹತ್ರ ಹೋಯ್ತು. ನಾನು ಈಗ ಊಟ ಎಲ್ಲ ಆಯಿತು. ನಮ್ಮ ಪಾಪನ ಮಲ್ಕೊಂಡಿದ್ದಾನೆ. ಈಗ ನಾನು ಮಲ್ಕೋಬೇಕು. ಫ್ರೆಶ್ ಅಪ್ ಆಗಿದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಮಲ್ಕೊಂಡು ಎದ್ದು ಆಮೇಲೆ ಮಧ್ಯಾಹ್ನ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ನೋಡಿ ವಿಡಿಯೋನ ಕೊನೆ ಗಂಟೆ ನೋಡಿ, ಸ್ಕಿಪ್ ಮಾಡಿಬಿಡಿ ಎಲ್ಲನೂ, ಆಯಿತಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಮಲ್ಕೊಂಡಿದ್ದಾನೆ ಜೋಲಿಲಿ. ಅದೇನಕ್ಕೆ ತೊಟ್ಲು ಹಂಗೆ ಇಟ್ಟಿದ್ದೀವಿ ಅಂತಂದರೆ ರೀಸೆಂಟಾಗಿ ಹಾಕಿರೋದು ಇದು ಜೋಲಿ, ಮುಂಚೆ ಹಾಕಿರಲಿಲ್ಲ. ನಮ್ಮ ಮನೇಲಿ ಏನು ಮೇಲೆ ಉಕ್ಕೇನೂ ಇಲ್ಲ ಹಾಕೋದಕ್ಕೆ. ಫ್ಯಾನೇ ಬಿಚ್ಚಿಬಿಟ್ಟು ಅಲ್ಲಿಗೆಲ್ಲ ಟೇಪ್ ಮಾಡಿಬಿಟ್ಟು ಅಲ್ಲೇ ಫಿಕ್ಸ್ ಮಾಡಿದ್ದೀವಿ. ಇವಾಗ ಇಷ್ಟು ದಿನ ಅದು ಇಲ್ಲ ಅಂತ ತೊಟ್ಲಲ್ಲೇ ಮಲಗಿಸ್ತಿದ್ವಿ. ಈಗ ಅವ್ನಿಗೆ 8 ಮಂತ್ಸು. ಈಗ ಇದರಲ್ಲಿ ಮಲಗಿಸ್ತಾ ಇದ್ದೀವಿ. ಅದರಲ್ಲಿ ಅವ್ನು ಮಲಗ್ತಾ ಇಲ್ಲ. ಜೋಲಿ ಇಲ್ಲಾದರೆ ಕರೆಕ್ಟಾಗಿ ಮಲಗ್ತಿದ್ದಾನೆ, ತೊಟ್ಲಲ್ಲಾದರೆ ಮಲಗ್ತಾನೇ ಇಲ್ಲ. ಅದಕ್ಕೋಸ್ಕರ ಇವಾಗ ಇದು ಜೋಲಿಲಿ ಹಾಕಿ ಮಲಗಿಸಿದ್ದೀವಿ. ಇದು ತಗೊಬಂದು ಇಟ್ಟು ಸುಮ್ಮನೆ 2 ಟೈಮ್ಸ್ ಯೂಸ್ ಮಾಡಿದ್ದೀವಿ. ಕರೆಕ್ಟಾಗಿ 2 ಟೈಮ್ಸ್ ಅಷ್ಟೇ. ಅಲ್ಲಿಂದ ಹಾಸ್ಪಿಟಲಿಂದ ಬರುವಾಗ ಮತ್ತು ಒಂದು ಸರಿ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ವಿ ಇದರಲ್ಲೇ. ಅಷ್ಟು ಬಿಟ್ಟರೆ ಮತ್ತೆ ಯೂಸೇ ಮಾಡಿಲ್ಲ. ಇದು ಹೆಂಗಿದೆಯೋ ಹಂಗೆ ಇದೆ. ಇನ್ನೂ ಒಂದಿದೆ ಮೇಲ್ಗಡೆ ಎಲ್ಲ ಪರ್ದೆ ಇರುತ್ತಲ್ಲ, ಅದು ಹಂಗೆ ಇದೆ. ಅದನ್ನು ಯೂಸ್ ಮಾಡೇ ಇಲ್ಲ. ಅದೊಂದು ಸ್ವಲ್ಪ ಯೂಸ್ ಮಾಡಿದ್ದೀವಿ. ಇದಾದರೆ 2 ಟೈಮ್ಸ್ ಬಿಟ್ಟರೆ ಮತ್ತೆ ಯೂಸೇ ಮಾಡಿಲ್ಲ. ಟೈಮ್ 11 ಕಾಲಾಗಿದೆ. 11 ಕಾಲು ಅಂದರೆ ನಮ್ಮದರಲ್ಲಿ ಸ್ವಲ್ಪ ಹಿಂದೆ ಇದೆ. 11:20 ಆಗಿದೆ ಇವಾಗ ಟೈಮು. ಈಗ ಮಲ್ಕೋಬೇಕು ನಾನು. ನನ್ನ ಮಗ ಎಷ್ಟೊತ್ತಿಗೆ ಎದ್ದೇಳ್ತಾನೋ ಗೊತ್ತಿಲ್ಲ. ಆದರೆ ಬೇಗ ಎದ್ದೇಳ್ತಾನೆ ಅವನು. ಬೆಳಗ್ಗೆ ಬೇಗ ಮಲ್ಕೊಂಡಿದ್ದ. ಬೇಗ ಮಲ್ಕೊಂಡು ಜಾಸ್ತಿ ಲೇಟಾಗಿದ್ದ, ಅಂದರೆ 9 ಕಾಲಿಗೆದ್ದ. ಅವ್ನು ಮಲಗಿದ್ದು 7:15 7:45 ಮಲಗಿದ್ದ. 9 ಕಾಲಿಗೆದ್ದ. ಎದ್ಮೇಲೆ ಊಟ ಮಾಡಿಸ್ಬಿಟ್ಟು ಸ್ನಾನ ಮಾಡಿಸಿ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಮತ್ತೆ ಮಲಗಿಸಿದ್ದೀವಿ. ಇಲ್ಲ ಅಂದರೆ ಅವನು ಅಳ್ತಾನೆ ಜಾಸ್ತಿ ಮಲಗಿಸಿಲ್ಲ ಅಂದರೆ. ಅದಕ್ಕೋಸ್ಕರ ಮಲಗಿಸಿದ್ದೀವಿ ಇವಾಗ. ಆಮೇಲೆ ಅವನ್ನ ಎಬ್ಸ್ಬಿಟ್ಟು ಫೀಡ್ ಮಾಡಿ ಅಂಗಡಿ ಹತ್ರ ಕರ್ಕೊಂಡು ಹೋಗ್ಬೇಕು. ನಮ್ಮ ಅಂಗಡಿ ಹತ್ರ ಅವನೇ ಎದ್ದೇಳ್ತಾನೆ. ನಾನು ಎಬ್ಸೋದೇನು ಅವಶ್ಯಕತೆ ಇರೋಲ್ಲ. ಅವನೇ ಬೇಗ ಎದ್ದೇಳ್ತಾನೆ. ಎದ್ಬಿಟ್ಟು ಆಮೇಲೆ ಸ್ವಲ್ಪ ತಾಡಿಸ್ಬಿಟ್ಟು ಅಂಗಡಿ ಹತ್ರ ಕರ್ಕೊಂಡೋಗಿ ಅಲ್ಲೊಂದು ಸ್ವಲ್ಪ ತಾಡಿಸ್ಬೇಕು. ಇಲ್ಲಿ ಅಂದರೆ ನಾನು ಒಬ್ಬಳೇ ಎತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ನನಗೆ. ಅವನು ತುಂಬ ಕುಣಿತಾ ಇದ್ದಾನೆ ಇವಾಗ. ಎಷ್ಟು ಹಿಡ್ಕೊಂಡ್ರು ನಮ್ಮ ಕೈಯೇ ನೋವು ಬರುತ್ತೆ. ಅದಕ್ಕೋಸ್ಕರ ಅಂಗಡಿ ಹತ್ರ ಕರ್ಕೊಂಡೋದ್ರೆ ಅಲ್ಲಿ ಅಮ್ಮ ಇರುತ್ತೆ, ನಾನು ಅಮ್ಮ. ಅವನು ಎಲ್ಲರ ಹತ್ರನೂ ಹೋಗ್ತಾನೆ, ಯಾರ ಹತ್ರನೂ ಹೋಗಲ್ಲ ಅಂತೇನು ಅಳಲ್ಲ. ಎಲ್ಲರ ಹತ್ರನೂ ಹೋಗ್ತಾನೆ. ಯಾರು ಕೈ ಚಾಚಿದ್ರೆ ಅವ್ರ ಹತ್ರನೇ ಹೋಗ್ತಾ ಇರ್ತಾನೆ. ಅದಕ್ಕೋಸ್ಕರ ನನಗೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂದಿದ್ರೆ ಅವ್ನು ಯಾರ ಹತ್ರನೂ ಹೋಗಿಲ್ಲ ಅಂದಿದ್ರೆ ನನಗೆ ಮಾತ್ರ ತುಂಬ ಕಷ್ಟ ಆಗ್ತಾಯಿತ್ತು. 12:15 ಗೈಸ್. ಈಗ 12:35 ಆಗಿದೆ. ಈಗಲೇ ಎದ್ಬಿಟ್ಟ. ಇವನೇನು ಎದ್ದೇಳ್ತಿರ್ಲಿಲ್ಲ. ನಮ್ಮ ಮನೆ ಪಕ್ಕ ಇರೋ ಒಂದು ಅಜ್ಜಿ ಬಂದ್ಬಿಟ್ಟು ಎಬ್ಬರಿಸ್ಬಿಟ್ರು. ಜೋರಾಗಿ ಬಾಗಿಲು ಸೌಂಡ್ ಮಾಡಿಬಿಟ್ರು. ಅದಕ್ಕೆ ಎದ್ಬಿಟ್ಟ ಅವನು. ನಾನು ಎದ್ಬಿಟ್ಟೆ. ಅಲ್ವಾ ಮಗನೇ? ಅಲ್ವಾ? ಹೂವನ್ನು ಒಂದು ಸ್ವಲ್ಪ ಹೊತ್ತು ಅವನ್ನ ಆಡಿಸ್ಬಿಟ್ಟು ಫೀಡ್ ಮಾಡಿಸ್ಕೊಂಡು ಅಂಗಡಿ ಹತ್ರ ಕರ್ಕೊಂಡೋದೆ.
ರೇಷನ್ ಕೊಡ್ತಾಯಿದ್ರು. ನಮ್ಮ ಅಂಗಡಿ ಮುಂದೆನೇ ಇರೋದು ಸೊಸೈಟಿ. ಜನ ಏನು ಜಾಸ್ತಿ ಇರಲಿಲ್ಲ. ಪ್ರತಿ ತಿಂಗಳು ಎಷ್ಟು ಜನ ಇರ್ತಾಯಿದ್ರು ಅಂತಂದರೆ ಹೊರ್ಗಡೆ ಮೆಟ್ಲು ಮೇಲೆಲ್ಲ ಕೂರ್ತಿದ್ರು. ಈ ಕಡೆ ನಮ್ಮ ಅಂಗಡಿ ಹತ್ರ ಎಲ್ಲ ಬಂದು ಕೂತ್ಕೋತಿದ್ರು. ಮತ್ತು ಟೋಕನ್ಗೆ ಇದಾಗ್ಬಿಡುತ್ತೆ, ಲೇಟ್ ಆಗುತ್ತೆ ಅಂತ. ಆಮೇಲೆ ಅಂಗಡಿ ಹತ್ರ ಕೂತ್ಕೊಂಡು ಲಡ್ಡು ಇತ್ತು, ಅಕ್ಕ ತಗೊಂಡಿದ್ದು ತಿಂತಾ ಇದ್ದೆ. ಅಷ್ಟೊತ್ತಿಗೆ ಅಜ್ಜಿನೂ ಪಾಪನ ಎತ್ಕೊಂಡ್ಬಂದರು ಅಂಗಡಿ ಹತ್ರನೇ. ಅಲ್ಲಿ ಅಕ್ಕಿ ಕೊಡ್ತಾ ಇದ್ರಲ್ಲ ಅವ್ರ ಮನೆ ಹತ್ರ ಇದ್ದ ಪಾಪು. ನಾನು ಕರ್ಕೊಬರ್ತೀನಿ ಹೋಗು ಅಂತೇಳಿ ಹೇಳಿದರು. ನಾನು ಕರ್ಕೊಬರ್ಬೇಕಾದ್ರೆ ಕರ್ಕೊಂಡೋದ್ರು ಅವ್ರ ಮನೆ ಹತ್ರನೇ. ನಾನು ಅದಕ್ಕೆ ಅಂಗಡಿ ಹತ್ರ ಹೋದೆ, ಬಿಡು ಕರ್ಕೊಬರ್ತಾರೆ ಅಜ್ಜಿ ಅಂತ. ಅವರು ಕರ್ಕೊಂಬಂದರು. ಅಲ್ಲೆಲ್ಲರೂ ಮಾತಾಡಿಸ್ತಿದ್ದಾರೆ ಅವನ್ನ. ಎಲ್ಲರ ಹತ್ರ ಮಾತಾಡ್ತಿದ್ನಲ್ವ. ಆ ದೊಡ್ಡಮ್ಮ ಬಾ ಹೋಗೋಣ ಅಂತಂದರೆ ಅಕ್ಕಿ ತೊಗೊಳಕ್ಕೆ ಚೀಲ ತೊಗೊಬಂದಿದ್ರೆ ಅದನ್ನು ಬೇಕು ಅಂತ ಕೆಳಗಡೆ ಬಗ್ಗಿ ನೋಡ್ತಿದ್ದಾನೆ. ಅದನ್ನು ಸಿಕ್ದಂಗೆ ಕೆಳಗಡೆ ಹಾಕ್ತಲ್ಲ ಕೊಡ್ದಂಗೆ ಅಂತೇಳಿ. ಅಜ್ಜಿ ಅದು ಬೇಡಪ್ಪ ನಿನಗೆ ಧೂಳಾಗುತ್ತೆ ಅಂತೇಳಿ ಅಕ್ಕಿ ತೊಗೊಬಂದಿದ್ದೀನಿ, ಅದನ್ನೆಲ್ಲ ನೀನು ಮುಟ್ಕೊಬಾರ್ದು ಅಂತ ಹೇಳ್ತಾ ಇದ್ರು. ಏನು ಯಾಕೆ ಅಳೋದು? ಏನಪ್ಪ ತಕ ಬಿಸ್ಕತ್ ಬಿಸ್ಕತ್ ತಗೊಳಪ್ಪ. ಬಿಸ್ಕತ್ ಇಲ್ಲಪ್ಪ ತಗೊಳಪ್ಪ. ಇವತ್ತು ಏನಪ್ಪ ಅಜ್ಜಿಯಲ್ಲಿ ಚಿನ್ನ, ಅಜ್ಜಿಯಲ್ಲಿ ಅಜ್ಜಿ ಅನ್ನು ಅಂಗಡಿ ಹತ್ರದಿಂದ ಮನೆ ಹತ್ರ ಬಂದ್ವಿ. ಆಮೇಲೆ ನಮ್ಮ ಮನೆಯವರು ಬಂದಿದ್ದರು. ಊಟ ಮಾಡಿಕೊಂಡು ಕೆಲ್ಸಕ್ಕೆ ಹೋಗ್ಬೇಕಿತ್ತು. ಗಾಡಿ ಬಾಡಿಗೆ ಇತ್ತು, ಅದಕ್ಕೋಸ್ಕರ ಹೋಗ್ಬೇಕಿತ್ತು ಅಂತೇಳಿ ಅವರು ಬಂದಿದ್ದರು. ಊಟ ಮಾಡ್ತಾಯಿದ್ರು. ಎಲ್ಲಿಗೆ ಹೋಗ್ತೀವಿ ಅಂತ ಕೇಳ್ತಾಯಿದ್ರೆ ಈಗ ಊಟ ಮಾಡಿಕೊಂಡು ಸೌತೆಕಾಯಿ ಜರಡಿ ಹಿಡಿಬೇಕು, ಕೆಲಸ ಇದೆ, ಈಗ ಹೋಗ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು. ಕಾಮಿಡಿ ಮಾಡ್ಕೊಂಡು ಹೇಳ್ತಾಯಿದ್ರು ಹೋಗ್ಬೇಕು ಇವಾಗ ಅಂತೇಳಿ ಊಟ ಮಾಡ್ತಾ. ಎಷ್ಟು ಬಾಡಿಗೆ ಇದೆ ಅಂತಂದರೆ ಬಾಡಿಗೆ ಮಾತ್ರ ಹೇಳಂಗಿಲ್ಲ, ಸುಮ್ಮನೆ ಹೇಳ್ತಾರೆ ಹೋಗ್ತಾ ಇರ್ತಾರೆ. ಸುಮ್ಮನೆ ಹಿಂಗೆ ಹೇಳ್ತಾಯಿದ್ರು ಹೋಗ್ತೀನಿ ಇವಾಗ ಅಂತೇಳಿ. ನಾನು ಅವ್ರು ಹೋದ್ಮೇಲೆ ಪಾಪುದು ಸ್ವಲ್ಪ ಬಟ್ಟೆಗಳಿತ್ತು, ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಮತ್ತು ಅಂಗಡಿ ಹತ್ರ ಹೋಗಿ ಬಂದ್ವಿ. ಸಂಜೆ ಬುತ್ತಿದಾಗೇನೋ ಕಚ್ಕೊಂಡೈತಮ್ಮ. ಇಲ್ಲೇ ಕೆಳಗ್ಲು ತೊಟ್ಟಿ ತೆಗೆ ಇತ್ತು, ಉದುರುತ್ತೇನೋ ಅಲ್ಲೇನೆ. ಯಾತ ಸಣ್ಣದು ಇದು ನೆಕ್ಸ್ಟ್ ಬೆಳಗ್ಗೆ ವಿಡಿಯೋ. ಅವತ್ತು ಅಲ್ಲಿಗೆ ಏನು ಮಾಡಿದೆ ನೈಟು ಅಪ್ಪನ ಜೊತೆ ಆಡ್ತಿದ್ದ, ಅವ್ರ ಅಪ್ಪನ ಜೊತೆ ಅವನು. ನಾವು ಅಂಗಡಿ ಹತ್ರ ಹೋಗ್ಬೇಕಿತ್ತು, ಅಂಗಡಿ ಹತ್ರ ಮತ್ತು ಅಂಗನವಾಡಿ ಹತ್ರ ಹೋಗ್ಬೇಕಿತ್ತು. ಅಂಗಡಿ ಹತ್ರ ಹೋಗ್ಬಿಟ್ಟು ಅಂಗನವಾಡಿಯವ್ರು ಕರೆದೋಗಿದ್ರು. ಎಂತಕ್ಕೆ ಅಂದರೆ ಏನೋ ಚಿಕ್ಕ ಮಕ್ಳಿಗೆಲ್ಲ ಕಿವಿ ಚೆಕ್ ಮಾಡಬೇಕಿತ್ತು. ಕಿವಿ ಕೇಳಿಸುತ್ತಾ ಇಲ್ಲ, ಕ್ಲೀನ್ ಮಾಡಿದಾರೋ ಇಲ್ಲೋ ಕಿವಿ ಎಲ್ಲನ ನೋಡಬೇಕು ಅಂತೇಳಿ ಬಂದಿದ್ರಂತೆ. ಅದಕ್ಕೆ ನಾವು ಅಂಗಡಿ ಹತ್ರ ಹೋಗಿ ಅಂಗನವಾಡಿ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೇ ನಮ್ಮೂರಲ್ಲೇ ಸ್ಕೂಲಲ್ಲೇ ಇದೆ ಇದು ಅಂಗನವಾಡಿನೂ. ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಅಕ್ಕನೂ ಮತ್ತು ನಮ್ಮ ಅಕ್ಕನ ಮಗ ಇಬ್ಬರು ಹೋಗಿದ್ರು. ಅವನ ಜೊತೆನೂ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಅವನು ಎಲ್ಲರೂ ಇದ್ರಲ್ವ ಚಿಕ್ಕ ಮಕ್ಕಳು ಎಲ್ಲ ನೋಡ್ತಾ ಇದ್ದ ಅವ್ರನ್ನೆಲ್ಲರನ್ನೂ. ಒಂದು ಪಾಪನೂ ಬಂದು ನೋಡ್ತಾ ಇತ್ತು ಅಲ್ಲಿ ಅಂಗನವಾಡಿಗೆ ಹೋಗಿರೋ ಹುಡುಗಿ. ಸುಮ್ಮನೆ ಇರಬೇಕಾಯ್ತಾ? ಅಂಗನವಾಡಿ ಮಕ್ಕಳದೆಲ್ಲ ಆದಮೇಲೆ ಇನ್ನು ಚಿಕ್ಕ ಮಕ್ಳದ್ದು ಬಂದಿರೋದು ಅವ್ರನ್ನೆಲ್ಲ ಅದು ಚೆಕ್ ಮಾಡ್ತಾಯಿದ್ರು. ಆಮೇಲೆ ಫಸ್ಟ್ ನಮ್ಮ ಅಕ್ಕನ ಮಗ ಹೋದ. ಅವ್ನು ಕಿವಿ ಒಳಗಡೆ ಇಡ್ಸ್ಕೊಳಕ್ಕೆ ರೆಡಿ ಇಲ್ಲ, ಏನೋ ಇಡ್ತಾ ಇದ್ದಾರೆ ಅಂತ ಅವನು ಆ ಕಡೆ ಈ ಕಡೆ ನೋಡ್ತಾನೇ ಇದ್ದಾನೆ. ಇಟ್ಕೊಳ್ತಾನೇ ಇಲ್ಲ, ಅವನು ಕಿತ್ತಾಕ್ತಾನೇ ಇದ್ದ. ಆಮೇಲೆ ಮತ್ತೆ ನಮ್ಮ ಪಾಪು ಇಡ್ಸ್ಕೊಂಡ. ಅವನು ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ತಿರುಗಿ ಎಲ್ಲನ ಆಮೇಲೆ ಇಟ್ಟರು, ಚೆಕ್ ಮಾಡಿದ್ರು. ಆಮೇಲೆ ಅಕ್ಕನ ಮಗ ಹಾಗೆ ಮಲಗಿಸ್ಬಿಟ್ಟು ಚೆಕ್ ಮಾಡಿಸ್ಕೊಂಬಂದೈತೆ. ನಾನು ಚೆಕ್ ಮಾಡಿಸ್ಬಿಟ್ಟು ಅದೇ ಕರ್ಕೊಂಬಂದ್ಬಿಟ್ಟೆ. ಮತ್ತೆ ಇಲ್ಲಾಂದರೆ ಅಲ್ಲೇ ಜಾಸ್ತಿ ಹೊತ್ತಿದ್ಬಿಟ್ರೆ ಅವನು ಕ್ಯಾತೆ ಮಾಡಿಬಿಟ್ರೆ ಅಲ್ಲಿ ಅವರು ಸೈಲೆಂಟಾಗೇ ಇರಬೇಕು, ಜಾಸ್ತಿ ಸೌಂಡ್ ಮಾಡೋಂಗಿಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಕರ್ಕೊಂಡು ಮನೆ ಹತ್ರ ಬಂದೆ. ಅವ್ನು ಮಲಗಿಸ್ಬಿಟ್ಟು ಚೆಕ್ ಮಾಡಿಸ್ಕೊಂಡು ಕರ್ಕೊಂಬಂದೈತೆ. ಅವನು ಆವಾಗ ಮಲಗಿಸಿದ್ನಲ್ಲ ಸೈಲೆಂಟಾಗಿದ್ದಂತೆ. ನನ್ನ ಮಗ ಮಾತ್ರ ಆವಾಗಲೇ ಸೈಲೆಂಟಾಗಿದ್ದ. ಚೆಕ್ ಮಾಡಿಸ್ಕೊಂಡು ಕರ್ಕೊಂಬಂದೆ ನಾನು.
ಅವರು ಚೆನ್ನಾಗೇ ಸಮಾಧಾನ ಮಾಡಿದ್ರು ಮಕ್ಕಳನ್ನೆಲ್ಲನ. ಆದರೂ ಇವನು ಸ್ವಲ್ಪ ಆಟ ಆಡ್ದ, ಏನೋ ಅದು ಕಿವಿಗಿಡ್ಸ್ಕೊಳಕ್ಕೆ, ಕಿವಿ ಒಳಗಡೆ ಎಲ್ಲ ಅವ್ನಿಗೇನಾಗುತ್ತೋ ಏನೋ. ಚಿಕ್ಕ ಮಕ್ಳಿಗೆ ಹಂಗೆ ಅಲ್ವಾ, ಏನಾದ್ರೂ ನಮ್ಗೆ ಹೇಳೋಕ್ಕಾಗಲ್ಲ. ನಾವಾದರೆ ಹೇಳ್ಕೊತೀವಿ, ಅವ್ರಿಗೆ ಹೇಳ್ಕೊಳಕ್ಕಾಗೋದಿಲ್ವಲ್ಲ. ಅದಕ್ಕೆ ಆ ಕಡೆ ಈ ಕಡೆ ಎಲ್ಲ ಆಡ್ತಾ ಇದ್ದ. ಆಮೇಲೆ ಸರಿ ಹೋಯ್ತು ಅವ್ನಿಗೂ. ಲಾಸ್ಟಲ್ಲಿ ಸುಮ್ಮನೆ ಕೂತ್ಕೊಂಡ, ಏನು ತೀಟೆ ಮಾಡಲಿಲ್ಲ. ಚೆಕ್ ಮಾಡಿದ್ರು. ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಆಫ್ಟರ್ 6 months ಬನ್ನಿ ಒಂದು ಸರಿ ಚೆಕ್ ಮಾಡಿಸಿ, ಇವಾಗ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಚೆಕ್ ಮಾಡಿಸ್ಕೊಂಡು ಬಂದು ನಾನು ಮನೆ ಹತ್ರ ಮತ್ತೆ ಊಟ ಮಾಡಿಸಿ ಮಲಗಿಸಿದ್ದಾಯಿತು ಅವನನ್ನು. ಅಲ್ಲಿವರೆಗೂ ಮಲಗೇ ಇಲ್ಲ ಅವನು. ಅಲ್ಲಿಂದ ಅಂಗಡಿ ಹತ್ರ ಬಂದಮೇಲೆ ಕಿರಿಕಿರಿ ಮಾಡ್ತಾಯಿದ್ದ, ಅದಕ್ಕೆ ಕರ್ಕೊಬಂದು ಮಲಗಿಸ್ದೆ ಅವನನ್ನು. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.